ಇವತ್ತು ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕ್ ವಿಜಯಪುರದ ನಿರ್ದೇಶಕ ಮಂಡಳಿ ಎಲ್ಲ ಮಿತ್ರರು ಮತ್ತು ಸೋದರರು ಕೂಡಿಕೊಂಡು ಹಿಮಾಚಲ ಪ್ರದೇಶದ ಪ್ರವಾಸದಲ್ಲಿದ್ದೇವೆ. ಆ ನಿಮಿತ್ತವಾಗಿ ಇವತ್ತು ನಾವು ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮುಗಿಸ್ಕೊಂಡು ಇವತ್ತು ನಾವು ಕುಲು ಮನಾಲಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೇವೆ. ಇವತ್ತು ಮನಾಲಿಯಲ್ಲಿ ನಾವು ನಿನ್ನೆ ರಾತ್ರಿ ವಾಸ್ತವ್ಯ ಮಾಡಿದ್ದೇವೆ. ಇವತ್ತು ಬೆಳಗ್ಗೆ ನಾವು ರೋಹ್ತಾಂಗ್ ಪಾಸ್ಗೆ ಹೋಗಿದ್ದೇವೆ. ರೋಹ್ತಾಂಗ್ ಪಾಸ್ನ ವಿಶಿಷ್ಟ ಏನಪ್ಪ ಅಂತಂದ್ರೆ ಅದು ದೊಡ್ಡ ಹಿಮದಿಂದ ಕೂಡಿದ ದೊಡ್ಡ ದೊಡ್ಡ ಪರ್ವತಗಳಿದಾವೆ. ಹಿಮಾಲಯದ ಪರ್ವತ ಶ್ರೇಣಿಯ ವಿಶಾಲವಾದ ಪರ್ವತ ಶ್ರೇಣಿ ಅಲ್ಲಿ ನಾವು ನೋಡಲಿಕ್ಕೆ ಸಿಕ್ತು. ಅಲ್ಲಿ ಸ್ನೋನು ಸಾಕಷ್ಟು ಇತ್ತು ಮತ್ತು ಬರಫ್ನೂ ಜಾಸ್ತಿ ಬಿದ್ದಿತ್ತು. ಆ ಪ್ರದೇಶಕ್ಕೆ ನಾವು ವಿಶೇಷವಾದ ವಾಹನಗಳನ್ನು ಮಾಡಿಕೊಂಡು ಅಲ್ಲಿ ಹೋದೆವು. ತಮ್ಮ ಒಂದು ವಿಶೇಷ ಏನು ಹೇಳಬೇಕಪ್ಪ ಅಂತಂದ್ರೆ ಆ ಒಂದು ಇಕ್ಕಟ್ಟಾದ ಕಣಿವೆ ಪ್ರದೇಶ ದಾಟಿಕೊಂಡು ನಾವು ತೊಗೊಂಬಂದಂಥ ಸಾಮಾನ್ಯ ವಾಹನ ಚಾಲಕರು ಅಲ್ಲಿ ವಾಹನವನ್ನು ಚಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ವಿಶೇಷವಾಗಿ ಅದಕ್ಕೋಸ್ಕರ ಟ್ರೈನ್ಡ್ ಆದಂಥ ಡ್ರೈವರ್ಗಳನ್ನು ಕರೆದುಕೊಂಡು ಇವತ್ತು ರೋಹ್ತಾಂಗ್ ಪಾಸ್ಗೆ ಹೋಗಿದ್ದೆವು. ರೋಹ್ತಾಂಗ್ ಪಾಸ್ ಅನ್ನೋದು ಇಂಡಿಯಾ ಮತ್ತು ಟಿಬೆಟ್ ಮಧ್ಯದ ಒಂದು ಪ್ರದೇಶ ಆಗಿದೆ. ಅದು ರೋಹ್ತಾಂಗ್ ಅಂತ ಒಂದು ಸ್ಥಳದಲ್ಲಿ ಹೌದು. ಅಲ್ಲಿ ಸ್ನೋಫಾಲ್ ಜಾಸ್ತಿ ಇದೆ. ಅಲ್ಲೊಂದು ವಿಶೇಷ ಏನಪ್ಪ ಅಂತಂದ್ರೆ ಅಲ್ಲಿ ಯಾವ ನೀರು ಅಲ್ಲಿ ಬಿಯಾಸ್ ನದಿ ಉಗಮ ಸ್ಥಾನ ಅದ. ನಮ್ಮ ಟಕ್ಕಳಿಗೆ ಅವ್ರು ಬೆಳಗಿಂದ ಹೇಳ್ತಾ ಇದ್ರು, ಚನ್ನಬಸವ ಸರ್ ಬೆಳಗ್ಗೆ ಹೇಳ್ತಾ ಇದ್ರು ಬಿಯಾಸ್ ಅಂದ್ರೆ ಮೋಸ್ಟ್ಲಿ ಈ ಕಡೆ ಕರೆದು ವ್ಯಾಸ್ ಮುನಿಗಳಿಗೆ ವ್ಯಾಸ್ ಅನ್ನೋದೇ ಬ್ಯಾಸ್ ಅಂತೇಳಿ ಬಿಯಾಸ್ ಆಗ್ಯದ. ನೋಡ್ರಿ ಅಣ್ಣಾರ ಬಿಯಾಸ್ ಆಗಿರ್ತೈತಿ ಅಂತ ಹೇಳ್ತಾ ಇದ್ರು ನದಿ ಹೆಸರು. ಅಲ್ಲಿ ಹೋಗಿ ನೋಡಿದಾಗ ಏನು ಗೊತ್ತಾಯ್ತಪ್ಪ ನಮ್ಗೆ ವಿಶೇಷ ಅಂದ್ರೆ ವ್ಯಾಸ್ ಮುನಿಗಳು ಅಲ್ಲಿನೇ ತಪಸ್ಸು ಮಾಡಿದ್ರಂತ. ಬಿಯಾಸ್ ನದಿ ಒರಿಜಿನ್ ಉಗಮ ಸ್ಥಾನನೂ ಸಹಿತ ಆ ರೋಹ್ತಾಂಗ್ ಪಾಸ್ ಹತ್ರನೇ ಇದೆ. ಅದು ಗೊತ್ತಾಯ್ತು ನಮ್ಗೆ. ಇಲ್ಲಿ ಮುನಿ ಶ್ರೇಷ್ಠರ ವ್ಯಾಸರು ಸಹಿತ ಈ ತಪಸ್ಸು ಮಾಡಿದ ಸ್ಥಳನೂ ಸಹಿತ ಹಿಮಾಚಲ ಪರ್ವತ ಶ್ರೇಣಿಯ ಈ ರೋಹ್ತಾಂಗ್ ಒಂದು ಸ್ಥಳದಲ್ಲಿದೆ. ಅದರಂತೆ ಇವತ್ತು ನಾವು ತಿರುಗಿ ಮರಳಿ ಸಾಯಂಕಾಲ ದೇವರ ದರ್ಶನಕ್ಕೆ ಅಂತ ಹೇಳಿ ಹೋಗೋಣ ನಡ್ರಿ ಎಲ್ಲಾದರೂ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಡ್ರೈವರ್ಗಳು ಹೇಳಿದ್ರು, ಇದು ನಮ್ಮ ವಿಶಿಷ್ಟರ ಒಂದು ದೇವಸ್ಥಾನ ಇಲ್ಲಿ ಅದ, ನೋಡ್ಕೊಂಡು ಹೋಗ್ಬೋದು ಅಂದಾಗ ನಾವು ಇಲ್ಲಿ ಬಂದೇವಿ. ಇಲ್ಲಿ ಕಟ್ಟಿಗೆಯನ್ನು ಮಾಡಿದ ಭಾಳ ಸುಂದರವಾದ ದೇವಸ್ಥಾನ ಇಲ್ಲದ. ಇನ್ನು ದೇವಸ್ಥಾನವನ್ನು ನೋಡಿಕೊಂಡು ಭಾಳ ಸಂತೋಷದಿಂದ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ಹೋದಾಗ ಮತ್ತೊಂದು ವಿಶೇಷ ಏನು ಕಾಣುತ್ತಪ್ಪ ಅಂದ್ರೆ ವಿಶಿಷ್ಟರು ಇದೇ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದ ಸ್ಥಳ ಅಂಥೇಳಿ ನಮ್ಗೆ ಗೊತ್ತಾಯಿತು. ಅಲ್ಲಿದ್ದು ಹಿರಿಯ ಅಮ್ಮನವರು ವಿದ್ಯಾರ್ಥಿಗಳಿದ್ದಾರೆ, ಬಹುಶಃ ಅವರು ಆ ಅಮ್ಮನವರು ಈ ಸ್ಥಳದ ವೈಶಿಷ್ಟ್ಯವನ್ನು ನಮ್ಗೆ ಹೇಳಿದರು. ಅವು ಭಾಳ ಸಂತೋಷ ಏನಾಯ್ತಪ್ಪ ಅಂತಂದ್ರೆ ಈ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠ ಮುನಿಗಳಾದಂಥ ವ್ಯಾಸರು ಮತ್ತು ವಶಿಷ್ಠರು ತಪಸ್ಸು ಮಾಡೋಂಥ ಹಿಮಾಲಯ ಪರ್ವತ ಶ್ರೇಣಿ ಎರಡು ಸ್ಥಳಗಳನ್ನು ಒಂದೇ ದಿವಸ ನಾವು ಪ್ರವಾಸ ಮಾಡಿದ್ದೆವು. ಭಾಳ ಸಂತೋಷ ಆಯಿತು. ಇವತ್ತು ಭಾಳ ಸಂತೋಷದಿಂದ ಈ ದೇವರ ದರ್ಶನ ಪಡೆದಿದ್ದೇವೆ. ವ್ಯಾಸ ಮುನಿಗಳದು ಮತ್ತು ವಶಿಷ್ಠರದು ಈ ಒಂದು ಕರುಣೆ, ಒಂದು ಪ್ರೀತಿ, ವಿಶ್ವಾಸ ಈ ನಮ್ಮ ಭಾರತದ ಮ್ಯಾಗಿದ್ದು ಈ ದೇಶದ ಸಂರಕ್ಷಣೆ ಮಾಡಿದ್ರು ವ್ಯಾಸರು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಈ ಎಲ್ಲ ಪ್ರದೇಶದ ಎಲ್ಲರೂ ಸಹಿತ ಇಲ್ಲಿ ಪ್ರವಾಸ ಮಾಡೋ ಮೂಲಕ ವ್ಯಾಸರನ್ನು ಮತ್ತು ವಿಶಿಷ್ಟರನ್ನು ತಪಸ್ಸು ಮಾಡಿದ ಸ್ಥಳಗಳನ್ನು ತಾವು ನೋಡ್ಬೋದು. ಇದೊಂದು ಒಳ್ಳೆಯ ಸುಂದರವಾದ ಐತಿಹಾಸಿಕ ಸ್ಥಳವಾಗಿದೆ. ಇಂಥ ಒಂದು ದೇವಸ್ಥಾನವನ್ನು ಇವತ್ತು ದರ್ಶನ ಮಾಡಿದ್ದು ಭಾಳ ಸಂತೋಷವಾಯಿತು. ನಮಸ್ಕಾರ.